ಆಟೋ ಡ್ರೈವರ್ ಸುಲಿಗೆ ಮಾಡಿರು ಅಂತ ಹೇಳ್ತೀರಾ? ಇದು ಸುಲಿಗೆ ಅಲ್ವ ಹಂಗಾರೆ? ಕಾನೂನು ಮಾನದಂಡ ಮಾಡುತ್ತೆ ಅಂದ್ರು, ಮಾನವ ಇಲ್ಲ, ದಂಡನೂ ಇಲ್ಲ, ಮಾನವ ಮರ್ಯಾದೆ ಇಲ್ದಂಗೆ ಮಾಡಾಕ್ಬಿಟ್ಟಾರೆ. ನಿನಗೆ ಕೆಪಾಸಿಟಿ ಇಲ್ಲ ಮರ್ ಕೆಳಗಡೆ ಹಾಕಿ ಮನಿಕ ಅವ್ರು ಹೇಳ್ಬೋದು, ಆಟೋ ಡ್ರೈವರ್ ಮಕ್ಕಳು ಕರೆದ ಕಡೆ ಬರಲ್ಲ ಕಣೋ, ಟೂ ವೀಲರ್ ಅಲ್ಲಿ ಹೋಗ್ಬಿಡ್ತಾರೆ. ಹಂಗಾರೆ ಅದೇ ಬೈಕ್ ರೇಸಿ ಆಪಲ್ಲಿ ನಿಮ್ಮ ಆಪಲ್ಲಿ ಬರ್ಲಿಲ್ಲ ಅಂದ್ರೆ ನೀವು ಹೇಳಿದ ನಾನು ಮಾಡಿಸ್ಕೊಂತೀನಿ. ನನ್ನ ಲೈಫಲ್ಲಿ ಆಟೋ ಡ್ರೈವರ್ ಅದೇನೋ ನಮ್ ತಟ್ಟೆ ಬಿಟ್ಬಿಟ್ಟು ನಮ್ ತಟ್ಟೆ ಇನ್ನೊಬ್ರಿಗೆ ಕೊಟ್ಬಿಟ್ಟು ಅನ್ನ ಉಂಡ್ರಿ ನಂಗೆ ಆಯ್ತು ಬರೀದಿದೆ. ನಮಗೆ ಅನ್ನಿಲ್ಲ, ಮಕ್ಕಳಿಗೆ ಒಂದೇನಾರು ಕೇಳಿ ತಂದು ಕೊಡಕ್ಕೆ ಹೋಗ್ತಿಲ್ಲ, ನಮ್ಗೆ ಆ ಪರಿಸ್ಥಿತಿ ಆಯ್ತು. ಒಬ್ರು ಮಾತಾಡ್ತೀರ ನಾನು ಟೂ ವೀಲರ್ ಬಗ್ಗೆ ಎಲ್ಲ ಕೊಟ್ಟು ಓಡಿಸಿದ್ರೆ ಎಲೆಕ್ಷನ್ ಟೈಮಲ್ಲಿ ಒಂದ್ ದಿವಸ ಓಟ್ ಬೇಕು, ಇನ್ನೊಂದ್ ದಿವಸ ರೇಟ್ ಜಾಸ್ತಿ ಮಾಡ್ಬೇಕು. ಸಿದ್ದರಾಮಯ್ಯ ಮಾತಾಡಿದ್ರೆ ಬಡವ್ರ ಸರ್ಕಾರ ಅಂತ, ನಾವೇ ಶ್ರೀಮಂತರ ನೋಡಿ, ನಾವು ಶ್ರೀಮಂತರ, ನಾವು ಹಾಕಿ ಬಟ್ಟೆ ಭೂಮಿ ತುಂಬಿದೀವಿ, ಮಣ್ಗೋಗಿ ಗಂಟ ದುಡಿತೀವಿ. ಆಟೋಗೆ ಬೈಕಿಗೆ 40 ರೂಪಾಯಿ ಇದ್ರೆ ಅಲ್ವಾ 38-37 ರೂಪಾಯಿ ಇದ್ದು ನೋಡಿದೀವಿ ನಾವು. ಬೈಕ್ ಬಿಡಿ, ಅದು ನಾನು ಏನು ಹೇಳೋಕ್ಕಾಗಲ್ಲ ಅದು ಬೈಕ್ ಬಗ್ಗೆ. ಅವ್ರವ್ರ ರಿಚ್ ಅವ್ರವ್ರ ಇರೋದು ಅರ್ಥ ಆಯ್ತಾ. ಸರ್ಕಾರಕ್ಕೆ ಕೆಪಾಸಿಟಿ ಇದೆ ಬಿಟ್ಟವ್ರೆ, ಇದು ಸರ್ಕಾರ ಮಾಡದೆ ನಾರ್ಮಲ್ ನಾವು ನೀವು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ, ಸರ್ಕಾರ ಕೆಪಾಸಿಟಿ ಇದೆ ಮಾಡ್ಕೊಳ್ಳಿ. ನಾವೇನೇ ಮಾಡ್ರು ಎಷ್ಟೇ ಜಗಳ ಮಾಡಿದ್ರೆ ಅದು ಸರಿ ಮಾಡೋಕ್ಕಾಗಲಿಲ್ಲ. ಏನು 10 ಜನ ಸರಿ ಮಾಡ್ತಾರೆ, 20 ಜನ ಮನೆಗೆ ಹೋಗ್ತಾರೆ. 10 ಜನದ ಊಟಕ್ಕೆ ಹೊಟ್ಟೆ ತುಂಬ್ತಾರೆ, 20 ಜನದ ಊಟ ತುಂಬಲ್ಲ. ಯಾಕೆಂದರೆ ಅವ್ರು ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ, 10 ಜನ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ, ಇದು 20 ಜನ ಖಾಲಿ ಹೋಗ್ತಾರೆ, 10 ಜನ ಹೊಟ್ಟೆ ತುಂಬ್ರೆ ಸಾಕು ಬಿಡಿ, ಮುಗ್ದೈತೆ. ನಾಳೆ ನೋಡ್ಕೊಳ್ಳೋಣ, ಇವತ್ತಿನ ಮತ್ತೆ ಮುಗಿತಾ, ನಾಳೆ ನೋಡ್ಕೊಳ್ಳೋಣ. ಈ ರೀತಿ ಆಗಿನೇ ಯಾರು ಯಥಾವತ್ತದ ತಥಾ ಪ್ರಜೆ ಅಂತಾರಲ್ಲ, ಯಾವ ಪ್ರಜೆ ಯಾರು ಈ ಅವರು ಹುಚ್ಚಿನ ಮನೆ ಉಂಡೆನೇ ಜಾಣ ಅಂದ್ರಲ್ಲ, ಹಂಗೆ ಹುಚ್ಚಿನ ಮನೆ ಉಂಡೆನೇ ಜಾಣ. ನಿನಗೆ ಕೆಪಾಸಿಟಿ ಇಲ್ಲ ಮರ್ ಕೆಳಗಡೆ ಹಾಕಿ ಮನಿಕ ಗೊತ್ತಾಯ್ತಾ. ಬಿಸ್ನೆಸ್ ಇಲ್ವಾ, ಓಡ್ಸೋಕೆ ಆನ್ಲೈನ್ ಓಡಿಸು, ಖಾಲಿ ಹೋಗಿದ್ರೆ ಹೋಗು ಮನೆಗೆ. ಇದೆಲ್ಲ ಯಾರು ಕೇಳ್ತಾರೆ? ಯಾರು ಕೇಳೋರಿಲ್ಲ, ಕೇಳಿರಲ್ಲ. ಒಂದು ಇದಕ್ಕೆ ಸಮಾಚಾರ ವಿಚಾರ ಯಾರು ಆಗಬೇಕಾಯ್ತು? ಗೋರ್ಮೆಂಟ್ ಆಗಬೇಕಾಯ್ತು. ಗೋರ್ಮೆಂಟ್ ಏನಾಗುತ್ತೆ, ನಮ್ಮದೇ 108 ಇರ್ತದೆ, ಅದ್ರಲ್ಲಿ ನಿಮ್ಮದೇ ಲಾಪ ಇಕ್ಲಿ ಹೇಳಿ. ಈಗ ನಾವು ಆಪು ಅಷ್ಟು ಬಾಡಿ ಅಷ್ಟು ಗಲಾಟೆ ಮಾಡಿ ಅಷ್ಟೆಲ್ಲ ಬಂದ್ ಮಾಡಿಸಿ ಅಂತ ಬಡ್ಕೊಂಡು ಎಷ್ಟು ಸಮಯಕ್ಕೆ ಕಣ್ಣೋಡ್ಸಿದ್ರು ಇವರು ಹೇಳಿ? ಎಷ್ಟು ಸಮಯಕ್ಕೆ ಕಣ್ಣೋಡ್ಸಿದ್ರು ಹೇಳಿ? ವಿತಿನ್ 2 ಡೇಸ್ ಮಾತ್ರ ಕಣ್ಣೋಡ್ಸಿದ್ದು. ನಿಮಗೆ ಗೊತ್ತಿರೋ ಮಾಧ್ಯಮರು ಗೊತ್ತಿರ್ತದೆ, ವಿತಿನ್ 2 ಡೇಸ್ಗಷ್ಟೇ. ಆ 2 ಡೇಸಲ್ಲೂ ಯಾರು ಸಾಚವಾಗಿ ಬಂದ್ ಮಾಡಿಲ್ಲ. ಆಟೋ ಡ್ರೈವರ್ ಜಾಸ್ತಿನೇ ಕೇಳ್ಬೋದಪ್ಪ, ಲೂಟಿನೇ ಮಾಡ್ಬೋದು ಅಂದ್ಕೊಳ್ಳಿ. ಅರ್ಥಾತ್ ಈ ಲೂಟಿ ಮಾಡೋದು ಗೊತ್ತಾಗುತ್ತೆ. ಈಗ ಆನ್ಲೈನಲ್ಲಿ 2 ವೀಲರ್ ಹೋಗೋದು ಗೊತ್ತಾಗಲ್ವ? ಈಗ ಸರಿ ಆಯಿತು, ಆನ್ಲೈನಲ್ಲಿ ಇವಾಗ ಎಲ್ಲೋ ಬೋರ್ಡ್ ಕೊಟ್ಟು ಓಡಿಸ್ಲಿ, ನಾವು ಬೇಡ ಅಂತೀವ. ಬನ್ನಿ ಸರ್ ನೀವೇ ಬಂದು ಓಡಿಸಿ ಎಲ್ಲೋ ಬೋರ್ಡಲ್ಲಿ. ಈಗ ನಮ್ಮ 30 ಕೊಡೋದು, ನಿಮ್ಗೆ 20 ಕೊಡಲಿ, ಎಲ್ಲೋ ಬೋರ್ಡ್ ತಂದು ಓಡಿಸಿ, ನಮ್ಗೆ ಅಡ್ಡಿ ಮಾಡ್ತೀವಿ, ನಮ್ಮ ಮುಂದೆ ಹಾಕೊಂಡೋಗಿ. ಬೇಡ ಅದನ್ನು ಬಿಟ್ಟು ನಿಮಗೆ ವೆಸ್ಟ್ ಬೆಂಗಾಲ್ ಗಾಡಿ ಬೇಕು, ತಮಿಳ್ನಾಡು ಗಾಡಿ ಬೇಕು, ಗೋವಾ ಗಾಡಿ ಬೇಕು, ಎಲ್ಲ ಗಾಡಿ ಬೇಕು. ರಾಪಿಡಲ್ಲಿ ಹೊಡಿತಾರೆ, ಮೂವರಲ್ಲಿ ಹೊಡಿತಾರೆ. ಅಂದರೆ ಕರ್ನಾಟಕಕ್ಕೆ ಏನು ಬೆಲೆ ಇದೆ? ಕರ್ನಾಟಕಕ್ಕೆ ಏನು ಬೆಲೆ ಇದೆ ಹೇಳಿ? ಕೊಡಿ, ನೀವು ಕೊಡಿ, ಸ್ಟೇಟ್ಮೆಂಟ್ ಕೊಡಿ. ಸರ್ 2 ವೀಲರ್ ಓಡಿಸ್ಬೋದು, ಎಲ್ಲೋ ಬೋರ್ಡ್ ಇದೆ ಇಲ್ಲಿ. ನೀವು ಬಿದ್ದರೆ ಏನಾದರೂ ಇನ್ಶೂರೆನ್ಸ್ ಇದೆಯಾ? ಇಲ್ಲ. ಏನಾದರೂ ಇವಾಗ ಇಬ್ಬರೇ ಹೋಗೋದು ಅನ್ಕೊಳ್ಳಿ, ಈಗ ಮನೇಲಿ ನಂಬ್ಕೊಂಡಿರ್ತಾರೆ. ಆಟೋದಲ್ಲಿ ಸಾಮಾನ್ಯ ಆಗುತ್ತೆ, ನಾನು ಆ ಸಾಚ ಅಂತ ನಾನೇ ಹೇಳ್ತಲ್ಲ. ಅರ್ಥಾಯ್ತು, ಆಟೋದಲ್ಲೂ ಆಗುತ್ತೆ. ಇವಾಗ ಇದೆಲ್ಲ ಮಾಡಿಕೊಂಡು ನೀವು ಇವಾಗ ಆನ್ಲೈನ್ ಬಂದ್ ಮಾಡಿದ್ರೆ ಈ ಗ್ಯಾಸ್ ಇನ್ನೂ 10 ರೂಪಾಯಿ ಜಾಸ್ತಿ ಮಾಡಿ ಆಟೋ ತತ್ತಾರೆ. ಯಾಕೆ ಹತ್ತುತ್ತಾರೆ? ಆಟೋ ಅಲ್ಲ, ಆನ್ಲೈನೇ ಹೊಡೆಯೋಣ. ಆನ್ಲೈನ್ ತೊಂದರೆ ಇಲ್ಲ ನಮಗೆ. ಈಗ ಅದು ಬಂದು ಮಾಡಲಿ ಆನ್ಲೈನು, ಯಾವುದೋ 2 ವೀಲರು ಆಟೋ ಇನ್ನೂ 10 ರೂಪಾಯಿ ಜಾಸ್ತಿ ಮಾಡಿ. ಆಟೋಕ್ಕೆ ಯಾಕೆ ಹತ್ತಲ್ಲ ಹೇಳಿ? ಆಟೋಕ್ಕೆ ಅವನಪ್ಪ ಗ್ಯಾಸ್ ಖಾಲಿ ಆಗಿದೆ, ಅವನೊಂದು 20-30 ರೂಪಾಯಿ ಕೇಳ್ತಾನೆ, ಅವನು ಹತ್ತಬೇಕಪ್ಪ ಅಂತದ್ದು. ನೀವು ಆನ್ಲೈನಲ್ಲಿ 50 ರೂಪಾಯಿ ನೋಡಿಸ್ಬಿಟ್ಟು ಆಟೋಗೆ ಯಾರಪ್ಪ 80 ರೂಪಾಯಿ 100 ರೂಪಾಯಿ ಕೊಡ್ತಾರೆ ಹೇಳಿ? ಇಂಥವ್ರು ಕೊಡ್ತಾರೆ ಅಂತ ಒಬ್ರು ತಂದು ನೋಡಿಸಿ ಅವ್ರು ಹೇಳ್ಬೋದು, ಆಟೋ ಡ್ರೈವರ್ ನನ್ನ ಮಕ್ಕಳು ಕರೆದ ಕಡೆ ಬರಲ್ಲ ಕಣೋ, ಕರೆದ ಕಡೆ ಹೋಗಲ್ಲ ಅಂತ ಹೇಳ್ಬೋದು. ಕೆಲವ್ರು ಮನೆಗೆ ಹೋಗ್ತಾರೆ, ಇನ್ನೊಂದು ಐತೆ 2 ವೀಲರಲ್ಲಿ ಹೋಗ್ಬಿಡ್ತಾರೆ. ಹಂಗಾರೆ ಅವ್ರೇನು ಆಫೀಸ್ಗೆ ಹೋಗಿ ಬಂದು ಪಿಕಪ್ ಮಾಡಿ ಮನೆಗೋಸ್ಕರ ಹೋಗ್ತಾರೆ. ಖಾಲಿ ಹೋಗ್ಬೇಕಲ್ಲ ಹಾಕೊಂಡು ಹೋಗ್ತಾರೆ ಅಂತ ಅನ್ಕೊಂತಾರೆ. ಸರಿ, ಅದು ಹಾಳಾಗೋಗ್ಲಿ, ಹಾಕೊಂಡು ಹೋಗ್ತೀನಿ, ಅದು ಹಾಳಾಗೋಗ್ಲಿ, ಅದನ್ನು ಇಟ್ಬಿಟ್ಟು ಅದೇ ದಂಧೆ ಮಾಡ್ಕೊಂಡ್ರೆ ಹೆಂಗೆ ಹೇಳಿ? ಕರ್ನಾಟಕ ಗಾಡಿ ಓಡಿಸ್ತವ್ರ ಸಭಾಸಂದ ಬೆಂತಟನ, ವೆಸ್ಟ್ ಬೆಂಗಾಲ್ ಗಾಡಿ ಬೇಕು, ತಮಿಳ್ನಾಡು ಗಾಡಿ ಬೇಕು, ಆಂಧ್ರ ಗಾಡಿ ಬೇಕು. ಇದೆಲ್ಲ 2 ವೀಲರಲ್ಲಿ ಪರ್ಮಿಷನ್ ಯಾರು ಕೊಟ್ಟಿರೋದು? ಸರ್ಕಾರ. ಇವಾಗ ಸರ್ಕಾರಕ್ಕೆ ಗೊತ್ತಿಲ್ದಂಗೆ ಕೊಡಿಸ್ತವ್ರೋ ಇಲ್ಲ ಆಟೋ ಡ್ರೈವರ್ ಗೊತ್ತಿಲ್ದಂಗೆ ಕೊಡಿಸ್ತವ್ರೋ ನೀವೇ ಹೇಳಬೇಕು, ಮಾಧ್ಯಮವೇ ಹೇಳಬೇಕು. ಈಗ ಸರ್ಕಾರಕ್ಕೆ ಗೊತ್ತಿಲ್ದಂಗೆ ಕೊಡಿಸ್ತಾರೋ ಇಲ್ಲ ಆಟೋ ಡ್ರೈವರು ತಿಳುವಳಿಕೆ ಆಗಲಿ ಅಂತ ಓಡಿಸ್ತಾರೋ ಅದು ನೀವೇ ಹೇಳ್ಬೇಕು. ನಮಗೆ ಬಂದಿದ್ದು ನಾವು ಹೇಳಿದ್ದೀವಿ, ಇದು ತಪ್ಪೋ ಸರಿನೋ ನೀವೇ ಅನುಸರಿಸ್ಕೊಳ್ಳಿ. ಅರ್ಥ ಆಯ್ತಾ? ನಾವೇನು ಕೊಡಪ್ಪ, ನೀನು ಕೊಟ್ಟು ಓಡಿಸು, ಗ್ಯಾಸ್ ಇನ್ನೂ 5 ರೂಪಾಯಿ ಜಾಸ್ತಿ ಆಗಲಿ, ನಾವು ಆಟೋ ಡ್ರೈವರ್ ತಲೆ ಕೆಡ್ಸ್ಕೊಳಲ್ಲ. ಇದಕ್ಕೆ ಭೂಮಿ ತುಂಬಿದೀವಿ, ಮಣ್ಗೋಗಿ ಗಂಟ ದುಡಿತೀವಿ. ಅರ್ಥ ಆಯ್ತಾ? ಅವನು ಇನ್ನೂ 5 ರೂಪಾಯಿ ಜಾಸ್ತಿ ಮಾಡಿ ಅದಿಲ್ಲ. ನಾವು ಆಟೋ ಡ್ರೈವರ್ ಅಂದರೆ ಮಣ್ಗೆ ಹೋಗೋ ಗಂಟ ದುಡಿತೀವಿ. ಹಂಗೆ ಅಂದ್ಬಿಟ್ಟು ಅವ್ನು ಆನ್ಲೈನಲ್ಲಿ ಬಿಟ್ಟು ಎಲ್ಲೋ ಕೊಳ್ಳಿ ಓಡಿಸಿ ಯಾರು ಬೇಡ ಅಂತಾರೆ. ಈಗ ನಾನು 2 ವೀಲರ್ದು ಯಾಕೆ ಎತ್ಕೊಂಡಿದ್ದೆ ಅಂದರೆ, ಇವಾಗ ನೀವು ಆಟೋ ಬಿಸ್ನೆಸ್ ಕೇಳಿದ್ರೆ ನೀವು ಇಲ್ಲಿ ನಿಂತಿರೋ ಆಟೋಗಳು ನೀವೇ ನೋಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಅವರೆಲ್ಲೋ ಕೊಟ್ಟು ಓಡಿಸ್ಲಿ. ಆಟೋದ ಒಬ್ಬ 2 ವೀಲರ್ ಬಗ್ಗೆ ಮಾತಾಡಲ್ಲ, ಒಬ್ರು ಯಾರಾದರೂ ಮಾತಾಡಿ ಕೇಳಿ. ಒಬ್ರು ಮಾತಾಡ್ತೀರಾ? ನಾನಪ್ಪ 2 ವೀಲರ್ ಬಗ್ಗೆ ಎಲ್ಲ ಕೊಟ್ಟು ಓಡಿಸಿದ್ರೆ
ಒಟ್ಟು ಯಾವನ ಒಬ್ಬ ಮಾಡ್ತಾನೆ ಕೇಳಿ ನನ್ನ ಸಮೇತ ನಾವು ಸಗ್ದಿದಲ್ಲೇಗರು ನಮ್ಮವರೆಲ್ಲರೂ ಒಂದು ಅರ್ಥ ಆಯ್ತಾ. ಬಟ್ ಹಂಗಾಗಿರ್ಬೇಕಾರೆ ಯಾರದೇ ಬೇಲಿ ಯಾರ ಮನೆ ಬೇಲಿ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ. ಯಾಕೆ ಎಲೆಕ್ಷನ್ ಟೈಮಲ್ಲಿ ಒಂದು ದಿವಸ ಓಟ್ ಬೇಕು, ಇನ್ನೊಂದು ದಿವಸ ರೇಟ್ ಜಾಸ್ತಿ ಮಾಡಬೇಕು. ಕೇಳಿದ್ರೆ ಇದ್ದದ್ದು ಅಡ್ಡ ಇಡ್ತಾರೆ. ಇದ್ದಡ್ಡ ವರ್ಷ ಪೂರ್ತಿ ನಡೀತದ ಹೇಳಿ, ವರ್ಷ ಪೂರ್ತಿ ನಡೀತದ. 365 ದಿವಸನೂ ಇದ್ದೇ ನಡೀತದ ಹೇಳಿ. ಇದೆಲ್ಲ ಕೇಳೋಕ್ಕೋದ್ರೆ ನೀವ್ಯಾರು? ನಾವು ಸಮಾಜ ಸೇವಕಪ್ಪ, ನಾವು ಆಟೋ ಓಡಿಸ್ತೀವಿ, ನಾವು ಓದಿಲ್ಲ, ನಾವು ಮಟ್ಟಿಲ್ಲ. ಇದಕ್ಕೆಲ್ಲ ಯಾರು ಹೊಣೆ? ಇವಾಗ ಓದ್ತಿರೋರ್ಗೂ ಕೆಲಸ ಕೊಡ್ತೀರಾ, ಓದ್ತಿರೋರ್ಗೂ ಕೆಲಸ ಕೊಡ್ತೀರಾ ಮಾಡಿ. ಇವಾಗ ಎಲ್ಲ ಬೋರ್ಡ್ ಕೊಡಿ ನೀವು. ನಾವು ಯಾಕೆ ಬೇಡ ಅಂತೀವಿ ನಿಮ್ಮನ್ನು? ಇವಾಗ ನಾವು ವರ್ಷಕ್ಕೆ ಟ್ಯಾಕ್ಸ್ ಕಟ್ತೀವ, ಇನ್ಸೂರೆನ್ಸ್ ಕೊಡ್ತೀವ, ಪಾಸಿಂಗ್ ಹಂಗೆ ಮಾಡಿಸಿದ್ಮೇಲೆ ಯಾರು ಬೇಡ ಅಂತಾರೆ? ಓಡಿಸಿ ನಮ್ಮ ಮುಂದೆನೇ ಹಾಕೊಂಡೋಗಿ ಎಲ್ಲ ಬೋರ್ಡ್ ಕೊಟ್ಟು ಅರ್ಥ ಆಯ್ತಾ? ಎಲ್ಲ ಬೋರ್ಡ್ ಕೊಟ್ಟು ನಮ್ಮ ಮುಂದೆನೇ ಹಾಕೊಂಡೋಗಿ ಅರ್ಥ ಆಯ್ತಾ? ನೀವು ಜಸ್ಟ್ ಇಲ್ಲೇ ನಿಂತ್ಕೊಳ್ಳಿ, ವಿತಿನ್ 30 ಮಿನಿಟ್ಸ್ ವಾಚ್ ಮಾಡಿ ಎಷ್ಟು ರಾಪಿಡಾಗಿ ಗಾಡಿಗಳು ಹೋಯ್ತು. ಒಂದು ಎಲ್ಲ ಬೋರ್ಡ್ ನಿವರ್ಸ್ ಮಾಡಿ ನಿಮ್ಮ ಕನ್ನಡ ನಾನು ಒಪ್ಪಿಡ್ತೀನಿ. ಅರ್ಧ ಎಲ್ಲ ಬೋರ್ಡ್ ಎಂತಕ್ಕಂತ ಕೊಡೋದು ಗೊತ್ತಾ ನಿಮಗೆ? ಫಸ್ಟ್ ಆಫ್ ಆಲ್ ಯಾರು ಎಲ್ಲ ಬೋರ್ಡ್ ಅವರು ಎಂದು ಕಟ್ಟಬೇಕು? ಬೇಡ, ನಮಗೂ ವೈಟ್ ಬೋರ್ಡೇ ಕೊಡಿ. 15 ವರ್ಷಕ್ಕಂತ ರಿನ್ಯೂವಲ್ ಮಾಡಿಸಿ. ಹೆಂಗೇನು 15 ವರ್ಷಕ್ಕಂತ ಆಟೋ ತೆಗಿತಿರೋದು ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಮ್ಗೆ 15 ವರ್ಷಕ್ಕೊಂದು ಕೊಡಿ. ನಮ್ಗೆ 15 ವರ್ಷಕ್ಕೊಂದು ಕಡೆ ವರ್ಷಕ್ಕೆ 1000 ರೂಪಾಯಿ ಥರ ಉಳಿತದೆ. ಯಾರು ಪಾಸಿಂಗು, ಇನ್ಸೂರೆನ್ಸು ಅರ್ಥ ಆಯ್ತಾ? ಟ್ಯಾಕ್ಸ್ ಎಲ್ಲರೂ ಕಟ್ತೀವಿ, ನಾವು ಕಟ್ತೀವಿ, ಅವರು ಕೊಡ್ತೀವಿ ಟ್ಯಾಕ್ಸು. ಈ ಥರ ಎಲ್ಲ ಕಟ್ಟಬೇಕಾದ್ರೆ ಮಾಡಬೇಕಾದ್ರೆ ಬಟ್ ನಾವೆಷ್ಟೇ ಮಾತಾಡಿದ್ರು ನಮಗೂ ನಿಮಗೂ ಅನ್ವಯಿಸುತ್ತೆ ಹೊರತು ಥರ್ಡ್ ಪಾರ್ಟಿಗೆ ಅನ್ವಯಿಸಲ್ಲ. ಥರ್ಡ್ ಪಾರ್ಟಿ ಯಾರು ಅಂತ ನೀವು ನಮ್ಮನ್ನು ಕೇಳ್ಬೋದು. ಹೇಳ್ತೀನಿ, ಈ ಓಲಾ ಒಬ್ಬರವ್ರಿಗೆ ಅಲ್ಲ ಸರ್, ಕಾನೂನು ಎಲ್ಲೋಯ್ತು ಅಂತ ನಮ್ಮ ಇಷ್ಟ ಬಂದಂಗೆ ನಾವು ರೇಟ್ ಮಾಡ್ಕೊಂಡಂಗಿರಿ. ನಾವ್ಯಾಕೆ 10 ರೂಪಾಯಿ ಕೇಳಿದ ತಕ್ಷಣ ಆಟೋ ಡ್ರೈವರ್ ಸುಲಿಗೆ ಮಾಡಿರು ಅಂತ ಹೇಳ್ತೀರಾ? ಇದು ಸುಲಿಗೆ ಅಲ್ಲ ಬಂಗಾರೆ? ಹೇಳಿ ನೋಡೋಣ. ಇದು ಸುಲಿಗೆ ಅಲ್ಲ ಅನ್ನಂಗಿದ್ರೆ ಹೇಳಿ. ಸುಲಿಗೆ ಬಗ್ಗೆ ಮಾತನಾಡ್ತಿಲ್ಲ. ಯಾವ್ದಾ ಮಾತಾಡಕ್ ಹೋದ್ರೆ ನಮಗೆ ಅಲ್ಲಿ ಹಂಗೆ ಸಿಗುತ್ತೆ, ನಮಗೆ ರೇಟ್ ಜಾಸ್ತಿ ಕೊಡ್ತಾ ಇದ್ದೀವಿ ನಾವು. ಅಲ್ಲಿಂದ ಇದು ಡಿಸ್ಟ್ರಿಬ್ಯೂಟರ್ಗಳು ಕೊಡ್ತಾ ಇಲ್ಲ, ಈ ರೇಟು ಅವ್ರ ಮೇಲೆ ಹಾಕೊಂಡು ರೇಟ್ ಜಾಸ್ತಿ ಮಾಡ್ಕೊಂಡು ಇವ್ರಿಗೆ ಇಷ್ಟ ಬಂದಂಗೆ ರೇಟ್ ಕೊಟ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಅಲ್ವಾ? ಆಯ್ತಾ? ಇದೇ ವಿಚಾರವಾಗಿ ಬೈಕ್ ಟ್ಯಾಕ್ಸಿಲೂ ಇದೇ ಮಾಡಿದ್ರು. ಬೈಕ್ ಟ್ಯಾಕ್ಸಿನೂ ಹಿಂಗೆ ಮಾಡಿದ್ರು. ಕಾನೂನು ಮಾನದಂಡ ಮಾಡುತ್ತೆ ಅಂದ್ರು. ಮಾನೂ ಇಲ್ಲ, ದಂಡನೂ ಇಲ್ಲ. ಮಾನ ಮರ್ಯಾದೆನೂ ಇಲ್ದಂಗೆ ಮಾಡಾಕ್ಬಿಡಾರೆ. ಯಾವುದಕ್ಕೆ? ಡಿಪಾರ್ಟ್ಮೆಂಟಿಗೆ. ಯಾವ ಡಿಪಾರ್ಟ್ಮೆಂಟಿಗೂ ಮಾನ ಮರ್ಯಾದಿಲ್ಲ. ಆ ಲೆಕ್ಕಾಚಾರ ತಂದಿಕ್ಕಿದ್ದಾರೆ. ಒಂದು ನಿಮಿಷ ಏನು ಹೇಳ್ತೀವಿ ಗೊತ್ತಾ? ನಾವು 2 ವೀಲರ್ ಓಡಿಸ್ತಾವ್ರಲ್ಲ, ಓಡಿಸ್ಲಿ ಬೇಡ ಅಂತ ಹೇಳಲ್ಲ. ಸೊ ಅಲ್ಲಿ ಏನಾಗಿದೆ ಅಂದರೆ ಸಾಫ್ಟ್ವೇರನ್ನು ಓಡಿಸ್ತಾವನೆ, ಗಾರ್ಮೆಂಟ್ಸನ್ನು ಓಡಿಸ್ತಾವನೆ. ಕೆಲಸ ಇಲ್ಲದೆ ಇರೋರು ಓಡಿಸಿದ್ರೆ ನಾವು ಕೇಳಕ್ ಬರಲ್ಲ. ಕೆಲಸ ಇರೋರು ಓಡಿಸ್ತಾವ್ರೆ. ಬೆಳಿಗ್ಗೆ ಅವ್ರು ಡ್ಯೂಟಿಗೆ ಹೋಗೋ 10 ಗಂಟೆಗೆ, ಬೆಳಿಗ್ಗೆ ಏನು ಮಾಡ್ತಾರೆ 6 ಗಂಟೆ ಬ್ಯಾಗ್ ಗಾಡಿ. 2 ವೀಲರ್ ಕಡೆಯಿಂದ ನಮಗೆ ಅಷ್ಟೇ ಪ್ರಾಬ್ಲಮ್ ಆಗ್ತಾ ಇರೋದು. ಮೇಯ್ನ್ ಅದು ಒಂದು ಕಾನೂನು ಬೇಗ ಜಾರಿ ಮಾಡಿಬಿಟ್ಟು ಕೆಲಸ ಇಲ್ಲದೆ ಇರೋಂಥ ಹುಡುಗರು ಓಡಿಸಿದ್ರೆ ನಾವು ಬೇಡಲ್ಲ. ಅದಕ್ಕೊಂದು ಯೂನಿಫಾರ್ಮು, ಒಂದು ಟ್ಯಾಕ್ಸು, ಒಂದು ಟ್ಯಾಕ್ಸು, ಎಲ್ಲೋ ಬೋರ್ಡ ಏನು ಬೇಕೋ ಅದು ಮಾಡಿಬಿಟ್ಟು ರ್ಯಾಪಿಡೋದವ್ರು ಬಿಡಲಿ, ಬೇಡ ಅಂತ ಹೇಳಲ್ಲ. ಆಟೋದವ್ರಿಗೆ ಆಗುತ್ತೆ, ಅವ್ರಿಗೆ ಆಗುತ್ತೆ. ಆದರೆ ಇದೇನು ಮಾಡ್ದೇ ಬಿಟ್ಟಿರೋದ್ರಿಂದ ಟೋಟಲ್ ಆಗಿ ವರ್ಕಿಂಗ್ ಕೆಲಸ ಮಾಡೋರು ಮಾಡ್ತಾರೆ, ITBT ಅವರು ಮಾಡ್ತಾರೆ, ಸಾಫ್ಟ್ವೇರ್ ಅವರು ಮಾಡ್ತಾರೆ, ಆಟೋ ಡ್ರೈವರ್ ಏನು BDS ಡ್ರೈವರ್ಗಳು ಮಾಡ್ತಾವ್ರೆ. ಹಿಂಗೆ ಪ್ರತಿಯೊಬ್ಬರು ಮಾಡ್ತಾರೆ. ಪೊಲೀಸವ್ರು ಇಸ್ಕೊಂಡೇ ಮಾಡ್ತಾವ್ರೆ. ನಾವೇ ತೋರಿಸಿದ್ವಿ. ಪೊಲೀಸ್ ಅವ್ರದ್ದು ಬೈಕ್ ತಗೊಂಬಂದು ಹೊಡ್ತಾರೆ, ಲಾಯರ್ ಬೈಕ್ ತಗೊಂಬಂದು ಹೊಡ್ತಾರೆ, ಲಾಯರ್ದು ಸಿಂಬಲ್ ಇರುತ್ತೆ, ಅವರೆಲ್ಲ ಓಡಿಸ್ತಾರೆ. ಆ ಕಾನೂನು ಎಲ್ಲಿದೆ ಇಲ್ಲಿ? ಕೇಳೋದಂದ್ರೆ ಸರ್, ಬೈಕ್ ಟ್ಯಾಕ್ಸಿ ನಿಲ್ಸ್ಬೇಕು. ಈ ತರ ಮಾಡ್ತಾ ಇದ್ರೆ ನಮ್ಗೆ ತುಂಬಾ ಇದಾಗುತ್ತಿದೆ. ಸ್ಕೂಲ್ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಸದ್ಯಕ್ಕೆ ನಿಲ್ಲಕ್ ಚಾನ್ಸ್ ಇಲ್ಲ. ನಾನು ಆಟೋ ಡ್ರೈವರ್ ಒಬ್ಬ ಹೇಳ್ತಿದ್ದೆ ನೋಡಿ, ನಾವು ಎಷ್ಟೇ ಗಲಾಟೆ ಮಾಡ್ತೀವಿ ನೋಡಿ, ನಾವು ಫೈಟ್ ಕೊಡ್ತೀವಿ, ಇವರು ಫೈಟ್ ಕೊಡ್ತೀವಿ. ನೀವು 3 ದಿವಸಕ್ಕೆ ಮಟ್ಟಕ್ಕೆ ಮಾತ್ರ ನೀವು ಕಣ್ಣೋಡ್ಸಕ್ಕೆ ನಾಳೆಯಿಂದ ಓಡಿಸ್ಬೇಡಿ ಅಂತೀರಾ. ಅರ್ಥ ಆಯ್ತಾ? ಇದು 3 ದಿವಸಕ್ಕೆ ನಾಳೆಯಿಂದ ಓಡಿಸ್ಬೇಡಿ ಅಂತೀರ. 4ನೇ ದಿವಸಕ್ಕೆ ಅದೇ ಬೈಕ್ ಟ್ಯಾಕ್ಸಿ ಆಪಲ್ಲಿ, ನಿಮ್ಮ ಆಪಲ್ಲಿ ಬರಲಿಲ್ಲ ಅಂದರೆ ನೀವು ಹೇಳಿದ ನಾನು ಮಾಡಿಸ್ಕೊಂತೀನಿ. ನನ್ನ ಲೈಫಲ್ಲಿ ಆಟೋನೇ ಓಡಿಸಲ್ಲ. 3 ದಿವಸಕ್ಕೆ ಕಣ್ಣೋಡಿಸ್ತಾರೆ. ಅವತ್ತೇನು ಹೇಳಿದ್ರು? ಇದೇ ಲಾಮ್ನಿ ಗಡ್ಡಿ ಸಾರು, ಇಲ್ಲಪ್ಪ ಇನ್ನು ಮುಂದೆ ಮಾಡಲ್ಲಪ್ಪ, ಇನ್ನು ಮುಂದೆ. 4 ದಿವಸ ಆದಮೇಲೆ ಏನು? ಅದು ಯಾರು ಕೇಳಬೇಕು? ಇವ್ರು ಕೇಳಬೇಕಾ ಹೇಳಿ? ಇಲ್ಲ ಪೊಲೀಸವ್ರು ಕೇಳ್ಬೇಕಾ? ಅವ್ರು ಕೊಟ್ಟಾರ, ಅವ್ರು ಮಾಡೋರಪ್ಪ. ನಂದು ನಿಂದೇನಿದೆ? ಅಧಿಕಾರಿಗಳು ಅದ್ರ ಮೇಲೆ ಒಂದು ಗಮನ ಹರಿಸಿಲ್ಲ, ಏನಿಲ್ಲ. ಅಧಿಕಾರದ ತೊಂದರೆ ಇಲ್ಲ ಸರ್. ಕಾನೂನಲ್ಲಿ ಒಂದು ಇದಿರ್ಬೇಕಲ್ವಾ? ತೊಂದರೆ ಇದು RTO ಅಧಿಕಾರದ ಎಂತ ತೊಂದರೆ ಇದು? ಏನ್ ಅಲ್ಲ, ಅದು ತಪ್ಪು. ರಾಮಲಿಂಗ ರೆಡ್ಡಿ ಅವ್ರು ಸಾರ್ ಇದ್ದಾರಲ್ಲ, ಅವ್ರು ಮಾಡಿದಕ್ಕೆ ಅವ್ರು ಕೆಲಸ ತಗೊಂತಾರೆ. ಇವಾಗ RTO ಏನು ಮಾಡಿದ್ರೆ ಅವ್ರು ಆರ್ಡರ್ ಬಂದಿದ್ದು ನಾವು ಮಾಡಿದೀವಪ್ಪ. ಸರ್ ಇದೇ ತಪ್ಪು ಗಿಪ್ಪು ಇದ್ರೆ ಅದು ನಿಮ್ಮ ಅನ್ಸಕ್ಕಾಗಬೇಕು. ನಾವೇ ತಪ್ಪು ಮಾತಾಡ್ತಾ ಇಲ್ಲ. ಕಾನೂನು ಪ್ರಕಾರವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿಕೊಡಿ. ನಮ್ಗೇನು ಅದು ಅವಶ್ಯಕತೆ ಇಲ್ಲ. ಈಗ ಎಲ್ಲರಿಗೂ ಒಂದು ನಮಗೇನ್ ಸಿಗ್ಬೇಕು ಅನ್ನೋ ಋಣ ಸಿಗುತ್ತೆ, ಯಾರಿಗೆ ಬೇಗ ಅದು ಸಿಗುತ್ತೆ. ಏನಂದ್ರೆ ಕೆಲಸ ಒಬ್ಬ ಮನ್ಸದ ಮೇಲೆ ಒಬ್ಬ ಭಗವಂತ
ಇಷ್ಟೇ ತಿನ್ಬೇಕು ಅಂತ ಬರೀತಾನೆ, ಅದ್ರಲ್ಲಿ ₹1 ಜಾಸ್ತಿ ತಿನ್ನಕ್ಕಾಗಲ್ಲ. ಸರ್, ಇವತ್ತು ಯಾರೇ ನಮ್ ಆಗ್ಲಿ ಕಷ್ಟ ನೀವೇ ಏನು ಆಗ್ಲಿ ಗೊತ್ತು ಸರ್, ನಮ್ ಕಷ್ಟ ನೋಡಿ ಏನು ಎಷ್ಟು ನಮ್ಗೆ ಗಾಡಿಗಳು ಗೊತ್ತು. ನೋಡಿ ನೀವು ಹಿಂಗೆ ಸಾಲ ಒಂದ್ 10 ನಿಮಿಷ ನಡ್ಕೊಂಡು 12 ಗಂಟೆಯಿಂದ ಅಲ್ಲೇ ನಿಂತಿದೆ ಗಾಡಿ. 12 ಗಂಟೆಯಿಂದ ಒಂದ್ ಬಾಡಿಗೆ ಇಲ್ಲ. ಸರ್ಕಲ್ ಇಂದ ಯಾವ್ದು ಅಲ್ಲಿಗೆ ಹೊಡಿತೀರಾ? 300 ಗಾಡಿ ಮನ್ಗವ್ರೆ, ನಮಗೂ ಮನೆ ಕಂಡವ್ರೆ. ಸಂಸಾರ ಮಕ್ಕಳು ಮರಿ ಓದಿಸ್ಬೇಕು, ನಾವು ಎಲ್ಲ ಮಾಡ್ಬೇಕು, ಎಲ್ಲ ಎಲ್ಲ ಎಲ್ಲದು ಇದು. ಇವ್ರು 5 ಗಂಟೆಗೆ ಇತ್ತಿರ ಗಾಡಿ, 5 ಗಂಟೆಗೆ ಇತ್ತಿರ ಗಾಡಿ ಇದು ಸಾಕಾ ಇದು? ನಾವು ನೋಡಿ 9 ಗಂಟೆಗೆ ಎತ್ತಿದ್ದು, ನೋಡಿ ಗಂಟೆಗೆ ಎತ್ತಿದ್ದು ನೋಡಿಲಿ. ₹98 ಮಾಡಿದಿರಿ. ನೋಡಿ ಇದ್ರೆ ಹೆಂಗ್ ದುಡಿಯೋದು? ಈಗ ನಾವು ನಾರ್ಮಲ್ ಗಾಡಿಯಲ್ಲಿ ಬರ್ತಾರಾ ನಾರ್ಮಲ್ ಗಾಡಿಯಲ್ಲಿ ಯಾರಾದ್ರೂ ಬರ್ತಾರಾ? ಬರ್ತಾರಾ ಹೇಳಿ? ನೋಡಿ 5 ಗಂಟೆಗೆ ಎತ್ತಿರ ಗಾಡಿ. ಈಗ 2 ವೀಲರ್ ಒಬ್ಬರು ಕೇಳಿ, ನೀವು ನಾರ್ಮಲ್ ಆಗಿ ಹೋಗಿ ಕೇಳಿ, ಕ್ಯಾಮ್ರಾ ಇಟ್ಕೊಬೇಡಿ, ಸರ್ ಎಷ್ಟು ದುಡ್ದಿದ್ರೆ ಕೊಡಿ, ನಾವು ರ್ಯಾಪಿಡ್ ಅವ್ರೆ ನಾಳೆಯಿಂದ ಮಾಡ್ಬೇಕು ಅನ್ಕೊಳ್ಳಿ. ಅವ್ನು ಎಷ್ಟು ದುಡಿದಾడు? ಮಿನಿಮಮ್ ₹1300 ದುಡ್ದಿರ್ತಾನೆ. 2000 ದುಡಿತಾನೆ ಅಂತ ಹೇಳಿಲ್ಲ, 2000 ದುಡಿ ಅಂತ ಹೇಳಿಲ್ಲ, ₹1300 ₹1400 ಹೊಡಿರ್ತಾನೆ. ಈಗ ಆಟೋ ಬಿಟ್ರು 2 ವೀಲರ್ ಬೆಟ್ರಾ? ಮೆಟ್ರೋ ಇದು ಆಟೋನೇ, ಯಾಕಂದ್ರೆ ಸೇಫ್ಟಿ ಇಲ್ಲ, 2 ವೀಲರ್ ಬಿಟ್ರು ಬೇಗ ಹೋಗ್ಬೋದು. ನೀವೇನು ಹಿಂಗೆ ಹೇಳ್ತೀರಾ? ಆಟೋ ಆದ್ರೆ ಸಿಗ್ನಲ್ ಹೇಳ್ತದೆ, 2 ವೀಲರ್ ಗಂದಿ ಉಗಿಸ್ಕೊಳ್ಳೋದು. ಏನ್ ಸರ್ ನೀವು ಹಂಗೆ ಹೇಳ್ತೀರಾ? ನೀವು ನಂಬರ್ ಪ್ಲೇಟ್ ಇಲ್ಲ, ಅದ್ರಲ್ಲೂ ನಮ್ ರಾಜ್ಯದ ಇಲ್ವೇ ಇಲ್ಲ ಗಾಡಿ. ಇಲ್ವೇ ಇಲ್ವಾ? ಯಾವ್ದು? ಕರ್ನಾಟಕ, ವೆಸ್ಟ್ ಒಡಿಸ್ಸಾ, ಬೆಂಗಾಲ್, ವೆಸ್ಟ್ ಬಾಂಗ್ಲಾದೇಶ, ಬೆಂಗಾಲ್, ಆಂಧ್ರ, ತಮಿಳ್ನಾಡು. ಕಡೆ ಯಾರೇ ಓಡಿಸಿದ್ರು ನಮ್ ಡ್ರೈವರೇ ಇಲ್ಲಿ. ಅದೇನೋ ನಮ್ ತಟ್ಟೆ ಬಿಟ್ಬಿಟ್ಟು ನಮ್ ತಟ್ಟೆ ಇನ್ನೊಬ್ರಿಗೆ ಕೊಟ್ಬಿಟ್ಟು ಅನ್ನ ಉಂಡ್ರಿ ನಂಗೆ ಆಯ್ತು ಇಲ್ಲಿ ಬರೀದಿದೆ. ನಮಗೆ ಅನ್ನಿಲ್ಲ, ನಾವೆಲ್ಲರೂ ಹೋಗ್ಬೇಕು ಅನ್ನ ಉಣ್ಣಾಗ, ಹಂಗಾಯ್ತು ಬರೀ. ಏನ್ ಮಾಡ್ತೀರಾ ಇವಾಗ? ಈ ತರ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿ ನೀವೇ ಬೇಕಾದ್ರೆ ನಮಗೆ ಹೊಟ್ಟೆ ಉರಿತಾ ಇಲ್ವಾ? ನಮ್ ಚಾಪ ತಗಲಲ್ವ ಸರ್? ಹೇಳಿ ಸರ್, ಎಷ್ಟು ಕಣ್ಣ ನೀರು ಬರ್ತಾ ಗೊತ್ತಾ? ಮಕ್ಕಳಿಗೆ ಒಂದೇನಾರ ಕೇಳಿ ತಂದು ಕೊಡೋಕ್ಕೆ ಹೋಗ್ತಿಲ್ಲ, ನಮ್ಗೆ ಆ ಪರಿಸ್ಥಿತಿ ಆಯ್ತು. ಓದಿಸ್ಬೇಕು, ₹1,000 ಕಟ್ಟಬೇಕು ವರ್ಷ ಆದರೆ ಬಿಡ್ತಾರೆ ಸ್ಕೂಲರ್? ನಮ್ಮನ್ನ ಬಿಡಲ್ಲ ಅಲ್ವಾ? ಈಗ ನೋಡಿ, ಶನಿವಾರ ಸ್ಕೂಲ್ ಇದು ಕಟ್ಟಬೇಕು ಅಂತಾರೆ, ಎಲ್ಲೇ ತಂದು ಕಟ್ಬೇಕು ನಾವು? ಸರ್, ಇರೋ ಕಿವಿ ಓಲೆ ಎಲ್ಲ ಬಿಚ್ಚಿಟ್ಟಿದ್ವಿ ನಮ್ಮ ಮಿಸಸ್, ಗೊತ್ತಾ? ಆ ಪರಿಸ್ಥಿತಿ ಬಂದಿದ್ದೀವಿ ನಾವು ಇವತ್ತು. ಇನ್ನು ಯಾವ ಪರಿಸ್ಥಿತಿ ತಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೇಳಿ ಸರ್ಕಾರ. ಎಲ್ಲ ಕಾನೂನು ಇದೆ, ಮಾಡಿ ಅದು ಮಾಡಿ. ಈಗೆಲ್ಲ ಇಷ್ಟೊಂದು ಗಾಡಿ 2 ವೀಲರ್ಗಳು ನೀವು ನಿಂತ್ಕೊಂಡು ನೋಡಿ ಸರ್, ಇಲ್ಲಿ ಎಷ್ಟು ಹೋಗ್ತವೆ, ಒಂದು ಆಟೋ ಎಷ್ಟು ಹೋಗ್ತವೆ, 2 ವೀಲರ್ ಹಂಗೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ನೋಡಿ. ನಾವು ನೋಡಿ ಎಷ್ಟೊತ್ತಿಂದ ನಿಂತಿದ್ದೀವಿ ನೋಡಿ, ಎಲ್ಲ ನಿಂತಿದ್ದಾರೆ ಬೆಳಗಿಂದ. ನಮ್ಮ ಹೊಟ್ಟೆ ಉರಿಯಲ್ವ ನಮಗೆ? ಇದನ್ನೆಲ್ಲ ಸ್ವಲ್ಪ ಅರ್ಥಕೊಂಡು ಸರ್ಕಾರ ಇದಕ್ಕೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡಿದರೆ ಸಾಕು ನಮಗೆ. ಇನ್ನೇನು ಅವ್ರೆ ನಮಗೇನು ಅವರು ಸರ್ಕಾರದಿಂದ ನಮಗೇನು ಕೊಡೋದು ಬೇಡ. ಗೌರ್ಮೆಂಟ್ ಕೇಳಿ ಅಂತಾರಲ್ಲ, ಈಗ ಗೌರ್ಮೆಂಟ್ ಅವ್ರನ್ನ ಕೇಳಿ ಅಂತಾರಲ್ಲ, ಹೆಂಗೆ ಕೇಳೋದು ನಾವು ಆಟೋ ಡ್ರೈವರ್ಗಳನ್ನ ಹೇಳಿ? ಹೆಂಗೆ ಕೇಳೋದು ಹೇಳಿ? ಇವಾಗ ಒಂದೊಂದು ಬಂಕಲ್ಲಿ ಒಂದೊಂದು ಮಾಡ್ತಾರಲ್ಲ, ಈಗ ಎಲ್ಲ ಬಂಕಲ್ಲೂ ಫೋಟೋ ಇಟ್ಕೊಂಡು ಕೊಡ್ತಾರಲ್ಲ. ಈಗ ಸರ್ಕಾರನ ಕೇಳಿ ಅಂತಾರಲ್ಲ, ಅವ್ರು ಹೇಳೋದಷ್ಟೇ, ನಿಮ್ಮ ಸರ್ಕಾರನ ಕೇಳಪ್ಪ ಅಂತಾರೆ. ನಮ್ಮ ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಈಗ ಏನು ಕೇಳಬೇಕು? ಸಿದ್ದರಾಮಯ್ಯನ ಮಾತಿದ್ರೆ ಬಡವ್ರ ಸರ್ಕಾರ ಅಂತ. ನಾವೇನು ಶ್ರೀಮಂತರ? ನೋಡಿ, ನಾವು ಶ್ರೀಮಂತರ, ನಾವು ಹಾಕೋದಕ್ಕೆ ಹಾಕಿ ಬಟ್ಟೆ ದುಡಿಯೋಕೆ ಬರೋದು ರೋಡಿಗೆ. ಆಟೋ ದುಡಿಮೆ ಇಲ್ಲ ಅಂದ್ರೆ ಏನ್ ಹೇಳಿದ್ರು? ಮಾಡೋದು ನಾವು? ಅನ್ಲೈಸೆನ್ಸ್ ಅವರು ಆಟೋ ಓಡಿಸ್ತಾರೆ, ಏನು ಬರ್ದಿರೋರು ಆಟೋ ಓಡಿಸ್ತಾರೆ. ಎಜುಕೇಟೆಡ್ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ₹1 ತಗೊಳ್ಳೋರು ಎಜುಕೇಟೆಡೇ, ₹50,000 ತಗೊಳ್ಳೋರು ಎಜುಕೇಟೆಡೇ. ನಾನು ಆ ರೀತಿ ಹೇಳ್ತಾ ಇಲ್ಲ. ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನ ಆಟೋ ಓಡಿಸ್ತಾರೆ. ಇವಾಗ ಕೆಲ್ಸಕ್ಕೆ ಸೇರ್ಕೋಬೇಕಾದ್ರೆ ನಿಮಗೆ ಗೊತ್ತಿದೆ, ನಾನು ಅದನ್ನ 2 ಪ್ರಶ್ನೆ ಮಾತಾಡೋಕ್ಕಾಗಲ್ಲ. ಅರ್ಥಾತ್ ಈಗ ಸಾಫ್ಟ್ವೇರ್ ಓದಬೇಕಂದ್ರೆ ಎಲ್ಲ ಒಂದು ಸಾಫ್ಟ್ವೇರ್ ಓದ್ಬಿಟ್ಟು ಆಟೋ ಓಡಿಸೋಕ್ಕಾಗಲ್ಲ. ಈಗ ಸಾಫ್ಟ್ವೇರ್ಗಿಂತ ಆಟೋದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇವ್ರು ಮಾಡೋದ್ರಿಂದ ಬೀದಿಗೆ ಗೊತ್ತಾವೆ. ಸಾಫ್ಟ್ವೇರು ನಮ್ಮ ಜೀವನ ನಾವು ಹೊರಗಿದ್ದಿಲ್ಲ ಅಂತಲ್ಲ. ಈ ಬೈಕ್ ಟ್ಯಾಕ್ಸಿ ಬರೋಕ್ಕಿಂತ ಮುಂಚೆಗೆ ನಾವು ಹೆಂಗಿತ್ತು? ಒಂದು ಕಂಪ್ಲೇಂಟ್ ಇತ್ತು ಬೈಕ್ ಟ್ಯಾಕ್ಸಿ ಬರ್ಬೇಕಾರೆ ಹೇಳಿ? ಅದು ನೋಡಿದ್ರೆ ಎಷ್ಟು ಓಲಾದೊಂದು ತಪ್ಪಲ್ಲ, ಊಬರ್ ಒಂದು ತಪ್ಪಲ್ಲ. ನಾನು 15-16 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಇದು ರಾಪಿಡ್ ಬಿಟ್ನಲ್ಲ, ಅವ್ವಲಿಂದ ಏಟಾಗಿರುತ್ತೆ ಸಮಸ್ಯೆ 2 ವೀಲರ್ ಅಂತ ಬಿಟ್ನಲ್ಲ. ಇವ್ರು ಸ್ಟಾರ್ಟಿಂಗಲ್ಲೇ ಈಗ ಮನೆಗೆ ಹೊಸ ಮನೆಗೆ ಬೀಗ ಹಾಕ್ತಾರಲ್ಲ, ಹಂಗೆ ಹಾಕಿದ್ರೆ ಆಗಿರೋದು. ಸರ್ ನೀವು ನೋಡಿ, ಮುಂದೆ ಬ್ಯಾಗ್ ಇಟ್ಕೊಂಡಿರ್ತಾರೆ, ಫುಡ್ ಡೆಲಿವರಿ ಮಾಡ್ತಾರೆ, ಹಿಂದ್ಗಡೆ ಪ್ಯಾಸೆಂಜರ್ ಕೂರಿಸಿರ್ತಾರೆ, ಲಗೇಜ್ನು ಹೊಡಿತಾರೆ. ನಮಗೆ ಒಂದೇ ಆಪ್ಷನ್ಸ್ ಇರೋದು, ಅದನ್ನ ಕಿತ್ಕೊಂಡ್ಬಿಟ್ಟಿದ್ದೀರಲ್ಲ. 2 ವೀಲರಲ್ಲಿ ತುಂಬ್ಕೊಂಡಿರ್ತಾರೆ ಲಗೇಜ್. ಹೊಡೆಯಲ್ಲ ಅಂತ ನೀವು ನಿಂತ್ಕೊಂಡು ನೋಡಿ. ಆಟೋದಲ್ಲಿ 90, 2 ವೀಲರಲ್ಲಿ ತಗೊಂಡೋಗ್ತಾರೆ. ಎಲ್ಲ ಬೋರ್ಡ್ ಕೊಡಪ್ಪ, ನೀನು ತಲೆ ಮೇಲೆ ಇಕ್ಕೊಂಡು ಹೋಗೋ, ನಿನ್ನ ಕಾಲ ಹತ್ರ ನಾವು ಬೀಳ್ತೀವಿ. ನೀನು ಎಲ್ಲ ಬೋರ್ಡ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ವೆಸ್ಟ್ ಬೆಂಗಾಲ್ ಗಾಡಿ, ಡೆಲ್ಲಿ ಗಾಡಿ, ಆಂಧ್ರ ಗಾಡಿ, ಎಲ್ಲ ಗಾಡಿ ಹೊಡೆದು. ಈಗ ನಮ್ಮ ಗಾಡಿ ನಾನು ಓಡಿಸ್ಬೋದಲ್ಲ. ಮೊನ್ನೆ ಒಂದು ತೋರಿಸಿದ್ರು, DL ಇಲ್ಲ, ಅವ್ರ ಅಪ್ಪನ ಗಾಡಿ ಎತ್ಕೊಂಡ್ ಬಂದಾನೆ. ಏನ್ ಮಾಡ್ತೀರಾ? ಹೆಲ್ಮೆಟ್ ಇಲ್ಲ. ಈಗ ನಾವು ಈ ಆಟೋ ತಗೊಂಡೋದ್ರೆ ತಮಿಳ್ನಾಡಲ್ಲಿ ಬಿಡ್ತಾರಾ? ಬೇಡ, ಸ್ಟೇಟ್ ಮಾತಾಡಬೇಡ. ಈಗ ಅಲ್ಲಿಂದ ಇಲ್ಲಿ ಬಿಟ್ಟಿದೀವಿ, ಇಲ್ಲಿಂದ ಎಲ್ಲ ಹೋಗಿ ಬಿಡ್ತಾರಾ? ಒಬ್ಬ ಓಲಿ ಬಿಡೋ ದುಡ್ಕೊಳ್ಳಿ ಅಂತಾರೆ. ನಿಮ್ ಗಾಡಿ ಪಕ್ಕದ ಏರಿಯಾದ ಅಲ್ವಾ? ಅವ್ರ ತಮಿಳ್ನಾಡು ಗಾಡಿ ಇಲ್ಲಿ ಸರ್ ಆಟೋನು ಇದೆ, ನಾನು ನೋಡಿಸ್ತೀನಿ. ಆಟೋನು ಇದೆ ಇಲ್ಲಿ. ಪರ್ಮನೆಂಟ್ ಕೊಡಪ್ಪ ಅಂತಾರೆ. ಇಲ್ಲಿ ಬೆಂಗಳೂರಲ್ಲಿ ಓಡಿಸೋರಿಗೆ ಕೇಳಲ್ಲ. ನಮ್ ಕರ್ನಾಟಕ ಗಾಡಿ ಬೆಂಗಳೂರು ದಾಟ್ರೆ ಗ್ರಾಮಾಂತರ ನೈಸ್ ರೋಡ್ ದಾಟ್ಲಿ ಸೈಡಲ್ಲಿ ಹಾಕ್ತಾರೆ. ಕೊಡಪ್ಪ ಪರ್ಮನೆಂಟ್ ಕೊಡಪ್ಪ ಅಂತಾರೆ.
ಇದು ಹೇಳಲಿಕ್ಕೆ ಹೊರಟ್ರೆ ಸಮಸ್ಯೆಗಳು ಮುಗಿಯದ ಕತೆ ಅಂತ ಮಾತಿದೆಯಲ್ಲ, ಅದು ಆಟೋದವ್ರದ್ದು. ಅವ್ರ ಪರಿಸ್ಥಿತಿಯನ್ನ ಸರ್ಕಾರ ಅರ್ಥ ಮಾಡಬೇಕು. ಅವ್ರಿಗೆ ಏನ್ ಸಲ್ಲಬೇಕು ಅದನ್ನ ಸಲ್ಲಿಸೋದು ಕೆಲಸ ಮಾಡಬೇಕು. ಇದನ್ನ ನಾನೊಬ್ಬ ಮೀಡಿಯಾದವನಾಗಲ್ಲ, ಎಷ್ಟೋ ಮೀಡಿಯಾದವ್ರು ಎಷ್ಟೋ ಸರ್ತಿ ಹೇಳಿದ್ರು ಕೂಡ ಸರ್ಕಾರದ ಹಣೆ ಬರ ಇಷ್ಟೇ ಅಂತ ನಮಗೂ ಕೂಡ ಅನ್ಸ್ಬಿಟ್ಟಿದೆ. ನೋಡೋಣ ಇನ್ ಮುಂದೆ ಆದ್ರೂ ಏನಾದ್ರು ಮನ್ಸು ಮಾಡಿ ಸರ್ಕಾರದ ಮನ್ಸು ಬದಲಾಗುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗಿದೆ. ನೋಡ್ಬೇಕಷ್ಟೇ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.